ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ಧ್ಯಾನಕ್ಕಾಗಿರುವಂಥ ವಿಷಯ ಮಕ್ಕಳಿಗೆ ಬೋಧಿಸಿರಿ. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 13ನೇ ವಾಕ್ಯ. ನಿನ್ನ ಮಕ್ಕಳೆಲ್ಲರೂ ಕರ್ತನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕವಾದ ಸುಕ್ಷೇಮವಾಗುವುದು. ಇಲ್ಲಿ ದೇವರ ವಾಕ್ಯ ಹೇಳುತ್ತಿದೆ, ನಿನ್ನ ಮಕ್ಕಳೆಲ್ಲರೂ ಕರ್ತನಿಂದ ಶಿಕ್ಷಿತರಾಗಿರುವರು. ಆದರೆ ಅವರು ಶಿಕ್ಷಿತರಾಗಿರಬೇಕಾದ್ರೆ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಜವಾಬ್ದಾರಿ ಇದೆ. ತಂದೆ ತಾಯಿಗಳು ಏನು ಮಾಡಬೇಕು? ಅವರು ಶಿಕ್ಷಿತರಾಗುವಂತೆ ಬೋಧಿಸಬೇಕು. ಒಮ್ಮೆ ತತ್ವಜ್ಞಾನಿಯಾದಂಥ ಸಾಕ್ರೆಟಿಸ್ ಹೀಗೆ ಹೇಳಿದರು, ಹೆಸರುಗತ್ತೆಗಳನ್ನು ಪಳಗಿಸಲು ಎಷ್ಟೋ ಗಮನವನ್ನು ಹರಿಸುವಂಥ ಮಾನವನು ತನ್ನ ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಲು ಯಾವ ಪ್ರಯತ್ನ ಮಾಡುವುದನ್ನು ಕಾಣಲಿಲ್ಲವೆಂದು ಅವರು ಹೇಳಿದ್ರಂತೆ. ಅಂದರೆ ಬಾಕಿ ಕಾರ್ಯಗಳೆಲ್ಲ ಪ್ರಾಧಾನ್ಯತೆ ಕೊಡ್ತಾನೆ, ಆದರೆ ಮಕ್ಕಳನ್ನು ಬೆಳೆಸುವುದರಲ್ಲಿ, ಬೋಧಿಸುವುದರಲ್ಲಿ, ಶಿಕ್ಷಿಸುವುದರಲ್ಲಿ ಮನುಷ್ಯನು ಅದರ ಕುರಿತಾಗಿ ಕಾಳಜಿ ವಹಿಸೋದಿಲ್ಲಂತೆ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಪುತ್ರ ಸಂತಾನವು ಕರ್ತನಿಂದ ಬಂದ ಸ್ವಾಸ್ಥ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ಅವಿಧೇಯರಾಗಿದ್ದಾರೆ. ಯಾಕೆ ಗೊತ್ತಾ? ಜ್ಞಾನೋಕ್ತಿ 22:6ನೇ ವಾಕ್ಯ ಹೇಳ್ತದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ನಡೆಯಬೇಕಾದ ಮಾರ್ಗವನ್ನು ಮಕ್ಕಳಿಗೆ ಬೋಧಿಸಬೇಕು, ಕಲಿಸಬೇಕು. ಮಕ್ಕಳಿಗೆ ನಡೆಯಬೇಕಾದಂಥ ಮಾರ್ಗಗಳನ್ನು ನಾವು ಕಲಿಸಿದರೆ ಮಾತ್ರ ಅವರು ಕಲಿತಾರೆ. ನೋಡ್ರಿ, ಗಿಡವಾಗಿರುವಾಗ ಬಗ್ಗದ್ದು ಮರವಾಗಿರುವಾಗ ಬಗ್ಗೋದಿಲ್ಲಂತೆ. ಅಂದರೆ ನಿಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಅವರಿಗೆ ನೀವು ಕಲಿಸಿಕೊಡಬೇಕು. ದೊಡ್ಡ ಪ್ರಾಯ ಆದಮೇಲೆ ಅವನು ಸರಿ ಮಾಡ್ತೀನಂತ ಹೇಳಿದ್ರೆ ಅವರು ಸರಿ ಆಗೋದಿಲ್ಲ. ಮಕ್ಕಳು ನಡೆಯಬೇಕಾದ ಮಾರ್ಗವನ್ನು ಕುರಿತು ಕೆಲವೊಂದು ಆಲೋಚನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮೊದಲನೇದಾಗಿ, ಸಣ್ಣ ಪ್ರಾಯ ಇರುವಾಗಲೇ ಅವರಿಗೆ ಸತ್ಯವೇದದ ಚರಿತ್ರೆಗಳು, ಕ್ರೈಸ್ತ ಜೀವಿತದ ಬೋಧನೆಗಳನ್ನು ಹೇಳಿಕೊಟ್ಟು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಂತೆ ತೀರ್ಮಾನ ಮಾಡಿರಿ. ಮಕ್ಕಳಿಗೆ ಹೇಳಿಕೊಡ್ರಿ ದೇವರ ಬಗ್ಗೆ, ರಕ್ಷಣೆಯ ಬಗ್ಗೆ, ದೇವರ ವಾಕ್ಯಗಳ ಬಗ್ಗೆ ಕಂಠಪಾಠವಾಗಿ ವಾಕ್ಯಗಳನ್ನು ಕಳಿಸಿಕೊಡ್ರಿ. ಅದು ಮಾತ್ರವಲ್ಲ, ಮಕ್ಕಳು ಆಸಕ್ತಿಯಿಂದ ಪ್ರಾರ್ಥಿಸುವುದಕ್ಕೆ, ಅವರ ಅಗತ್ಯತೆಗಳಿಗಾಗಿ ಅವರೇ ಪ್ರಾರ್ಥಿಸಲು ಕಲಿಸಿಕೊಡ್ಬೇಕ್ರಿ. ಅದು ಮಾತ್ರವಲ್ಲ, ಅವರಿಗೆ ಜೀವನದಲ್ಲಿ ಯಾವುದು ಮುಖ್ಯ, ದೇವರ ವಿಷಯಗಳನ್ನು ಅವರಿಗೆ ಅಧಿಕವಾಗಿ ನಾವು ಅರ್ಥ ಮಾಡಿಸಬೇಕು. ಅದು ಮಾತ್ರವಲ್ಲ, ಅವರೊಂದಿಗೆ ಸಮಯವನ್ನು ಕಳೆಯಿರಿ. ಮನ ತೆರೆದು ನಿಮ್ಮ ಮಕ್ಕಳ ಜೊತೆಯಲ್ಲಿ ಮಾತನಾಡ್ರಿ, ಉತ್ಸಾಹಗೊಳಿಸ್ರಿ. ಅದು ಮಾತ್ರವಲ್ಲ, ದೇವರ ಪ್ರೀತಿಯಲ್ಲಿ, ಜ್ಞಾನದಲ್ಲಿ ಅವರನ್ನು ಬೆಳೆಸ್ರಿ. ಮಾದರಿ ಉಳ್ಳ ಜೀವಿತವನ್ನು ನೀವೇ ಅವರಿಗೆ ಜೀವಿಸಿ ತೋರಿಸ್ರಿ. ಆಗ ಅವರು ತಾವಾಗಿಯೇ ನಿಮ್ಮ ಜೀವಿತದ ಮೂಲಕ ಅನೇಕ ಒಳ್ಳೆಯ ಕಾರ್ಯಗಳನ್ನು ಹೊಂದಿಕೊಳ್ತಾರೆ. ನಿಮ್ಮ ಪ್ರಕಾರವೇ ಅವರು ನಡೆಯುತ್ತಾರೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 7ನೇ ವಾಕ್ಯ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಹಾಗಾದರೆ ಮಕ್ಕಳಿಗೆ ನಾವೇ ಮಾದರಿಯಾಗಿರೋಣ, ಕರ್ತನ ಮಾರ್ಗದಲ್ಲಿ ನಡೆಸೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಅಪ್ಪ, ಮಕ್ಕಳು ದೇವರೇ ನಿನ್ನಿಂದ ಬಂದ ಸ್ವಾಸ್ಥ್ಯ, ದೇವರೇ ನೀನು ಕೊಟ್ಟಂಥ ಆಶೀರ್ವಾದ, ಅವರನ್ನು ದೇವರ ಪ್ರೀತಿಯಲ್ಲಿ, ದೇವರ ಕೃಪೆಯಲ್ಲಿ ಬೆಳೆಸಲಿಕ್ಕೆ ಎಲ್ಲ ಪೋಷಕರಿಗೆ ಸಹಾಯ ಮಾಡಿರಿ. ಒಂದು ಮಾದರಿ ಉಳ್ಳ ಜೀವಿತವನ್ನು ಪೋಷಕರು ಜೀವಿಸಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ. ಈ ಹೊಸ ದಿನಕ್ಕಾಗಿ ಕೂಡ ಸ್ತೋತ್ರಪ್ಪ. ಕಳೆದ ರಾತ್ರಿ ಎಲ್ಲ ಕಣ್ಮನಿ ಹಾಗೆ ಕಾಪಾಡಿದ್ದೀರಾ. ವಿಶೇಷವಾಗಿ ಹೊಸ ದಿನದಲ್ಲಿ ನಿನ್ನ ಮಕ್ಕಳು ಕೆಲಸಕ್ಕೆ ಹೋಗುವಾಗ, ಬರುವಾಗ ಕಣ್ಮನಿ ಹಾಗೆ ಕಾಪಾಡ್ರಿ. ಅವರ ಎಲ್ಲ ಕಾರ್ಯಗಳಲ್ಲಿ ದೈವಿಕವಾದ ನಿಮ್ಮ ಪ್ರಸನ್ನತೆಯನ್ನು ಅವರು ಅನುಭವಿಸಲಿ. ನನ್ನನ್ನು ಬಿಟ್ಟು ನೀವೇನು ಮಾಡಲಾರೆಂಬುದಾಗಿ ಹೇಳಿದ್ದೀರಾ. ಪ್ರತಿಯೊಬ್ಬರ ಜೊತೆಯಲ್ಲಿ ನೀವಿರಿ ಸ್ವಾಮಿ. ಆಶೀರ್ವದಿಸ್ರಿ, ಬಲಪಡಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದಿದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಮಕ್ಕಳಿಗೆ ಬೇಕಾದ ಬೋಧನೆಯನ್ನು ಸತ್ಯವೇದದಿಂದ ಬೋಧಿಸ್ರಿ. ಈ ದೈನಂದಿನ ಧ್ಯಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಅನೇಕರಿಗೆ ಶೇರ್ ಮಾಡಿರಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ಮುಂಜಾನೆ ಡಿವೋಷನಲ್ಲಿ ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು ಆಲ್.